ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗಾಯ್ತು ಅಂತ ಎದ್ದು ನೋಡ್ತೀನಿ, ಇನ್ನು ಬ್ರೋ ಶಿವಮೊಗ್ಗಕ್ಕೆ ಹೋಗೇ ಇರಲಿಲ್ಲ. ಇನ್ನು ಹಂಗೆ ಶಿವಮೊಗ್ಗಕ್ಕೆ ಹೋಗ್ತಾನೆ ಇದ್ರು, ಇನ್ನು ಗಾಡಿ ಓಡಿಸ್ತಾನೆ ಇದೆಯಲ್ಲಯ್ಯ, ಎಷ್ಟೊತ್ತಯ್ಯ ಓಡಿಸೋದು, ಇನ್ನು ಬೆಳಗಾದರೂ ಹೋಗಿಲ್ವಲ್ಲಯ್ಯ ಅಂತ ಅವ್ರ ಕಡೆ ನೋಡ್ಬಿಟ್ಟು ಇನ್ನು ಓಡಿಸ್ತಾನೆ ಇದೆ ಅಂದರೆ ಫೋನಲ್ಲಿ ಮಾತಾಡ್ಕೊಂಡು ಯಾರ ಜೊತೆನೋ ಹಂಗೆ ಗಾಡಿ ಓಡಿಸ್ಕೊಂಡು ಹೋಗ್ತಾಯಿದ್ರು. ನಾವು ಹೋಗ್ತವ್ರಲ್ಲ ಅಂತ ನೋಡಿದೆ, ಲೆಫ್ಟ್ ಸೈಡಲ್ಲಿ ಒಂದು ಕೆರೆ ಇತ್ತು, ಸಾಕಾಗಿತ್ತು ಕಣ್ರಯ್ಯ. ನೋಡ್ತಾ ಇನ್ನು ಶಿವಮೊಗ್ಗ ಬಂದಿಲ್ವಲ್ಲಪ್ಪ ಅಂತ ನೋಡ್ತಾ ಇದೆ. ಇನ್ನು ಎಷ್ಟೊತ್ತು ಬ್ರೋ ಅಂದ್ಕೊಂಡು ನೋಡೋ ಅಷ್ಟೊತ್ತಿಗೆ ಇನ್ನೊಂದು 5 ನಿಮಿಷ ಹೋಗ್ಬಿಡ್ತೀವಿ ಅಂದರು. ಓಕೆ ಅಂದೆ. ಅಷ್ಟರಲ್ಲಿ ಬಂದೇ ಬಿಡ್ತು ಶಿವಮೊಗ್ಗ. ಬತ್ತಿ ಇಳಿತಿದ್ದಂಗೆ ಚೌಡೇಶ್ವರಿ ದೇವಸ್ಥಾನ ಇತ್ತು. ಅಮ್ಮನವ್ರ ದೇವಸ್ಥಾನ ಐತೆ ಅಂದ್ಬಿಟ್ಟು ಒಂದು ಕೈ ಮುಗ್ದೆ, ಮುಗ್ದ್ಬಿಟ್ಟು ಹಂಗೇನೆ ಕಸ್ಟಮರ್ ಗಾಡಿ ಹಿಂದೆ ಕೊಡಿರಿ ಅಂತ ಅಂದರು. ರಿವರ್ಸ್ ಹಾಕಿ ಬ್ರೋ ಅಂದ್ಬಿಟ್ಟು ನೋಡ್ಕೊತಾ ಇದ್ದೆ, ರಯ್ಯ ಅಂದ್ಕೊಂಡು ಹಿಂದೆ ಕೊಡಿಸ್ಬಿಟ್ಟು ಹಂಗೇನೆ ಕೆಳಗಡೆ ಇಳಿದ್ಬಿಟ್ಟು ಬಂದ್ಬಿಟ್ಟು ನೋಡಿದೆ. ಬ್ರೋ ಇಳಿರಿ ಕೆಳಗಡೆ ಅಂದ್ಬಿಟ್ಟು ಇಳಿದ್ರು. ಇಳಿದಾದ್ಮೇಲೆ ಪಾಪ ಶ್ರಮಜೀವಿ ಸಿಕ್ಕಾಬಟ್ಟೆ ನೈಟೆಲ್ಲ ಗಾಡಿ ಓಡಿಸ್ಬಿಟ್ಟು ಸುಸ್ತಾಗ್ಬಿಟ್ಟಿದ್ರು. ಬಸ್ಸೆಲ್ಲ ಸೈಡ್ಗೆ ಹಾಕಿ ನಿನ್ಸಾದ್ಮೇಲೆ ಒಳಗಡೆ ರೂಮ್ ಕೊಡ್ತೀವಿ ಬನ್ನಿ ಅಂದರು ಕಸ್ಟಮರು. ಹೋಗಿ ನೋಡಿದ್ರೆ ಅಲ್ಲಿ ಇದ್ದಿದ್ದು 4 ರೂಮು. ಕಸ್ಟಮರ್ಗೆ ಸಲಲ್ಲ ಅಂದ್ಕೊಂಡು ವಾಪಸ್ ಆಚೆಗೆ ಬಂದು ಕಸ್ಟಮರ್ ಎಲ್ಲ ಲಗೇಜ್ ಎತ್ಕೊಂಡು ಒಬ್ಬೊಬ್ಬರೇ ಇಳಿತಾ ಇದ್ರು. ಯಾವ 2 ಹೆಣ್ಣೈಕ್ಳು ಇಳ್ದು ನೋಡ್ಕೊಂಡು ಕೂತಿದ್ದೆ. ಹಂಗೇನೆ ಅವ್ರ ಪಾಡ್ಗೆ ಅವರು ಹೋಗ್ತಾಯಿದ್ರು. ಹಂಗೆ ನೋಡ್ಕೊಂಡು ಕೂತಿದ್ದೆ. ಹೋಯ್ತವ್ರಲ್ಲ ಅಂತ ಆ ಕಡೆ ತಿರ್ಸಿದ್ರೆ ಅಂಕಲ್ ಬತ್ತವ್ರೆ. ಯಾಕೆ ನಮ್ಮ ಕಡೆ ಬತ್ತವ್ರೆ ಅಂತ ನೋಡಿದ್ರೆ ಅವ್ರ ದೇವ್ರ ಕೈ ಮುಗಿಯಕ್ಕೆ ಬತ್ತವ್ರೆ. ಮುಗಿಲಿ ಅಂದ್ಬಿಟ್ಟು ನಾನು ನಮ್ಮ ಬ್ರೋ ಹಂಗೆ ಹೊಂಟು ಎಲ್ಲಿಗೆ ಅಂತ ಕೇಳಿದ್ರೆ ಎಣ್ಣೆ ಹಾಕಕ್ಕೆ ಅಂತ ಅವ್ರು ಬೆಳಗ್ಗೆನೆ ಅಯ್ಯೋ ಬ್ರೋ ಅಂತ ಅಂದೆ. ಅಂತ ಅಂದ್ಬಿಟ್ಟು ನೋಡಿದ್ರೆ ಯಾವುದೋ ಹೋಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟವ್ರೆ. ಹೋಟ್ಲಿಗೆ ಹೋಗ್ಬಿಟ್ಟೆ. ಅಂಕಲ್ 2 ಕಾಫಿ ಹಾಕಿ ಅಂತ ಅಂದಮೇಲೆ 2 ಕಾಫಿ ಹಾಕ್ತಾಯಿದ್ರು. ಅಂಕಲ್ಲು ಕುತ್ಕೊಂಡು ನೋಡ್ತಾ ಇದ್ದೆ ನಾನು. ಇವ್ರು ಇನ್ನೂ ಎಷ್ಟೊತ್ತಪ್ಪ ಕಾಫಿ ಹಾಕೋದು ಅಂತ ನೋಡ್ಕೊಂಡು ಟೇಬಲ್ ಮೇಲೆ ತಬ್ಲಾ ಬರ್ಸ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ಅಂಕಲ್ಲು ಕಾಫಿ ಹಾಕ್ಕೊಂಡು ತೊಗೊಂಬಂದು ಕೊಟ್ಟರು. ಕುಡಿದ್ಬಿಟ್ಟು ತಿರ್ಗಾ ಸೀದಾ ಬಸ್ ಹತ್ರ ಬಂದೋ ಕಣಪ್ಪ. ಆಲ್ರೆಡಿ ಟಿಫನ್ ರೆಡಿ ಇತ್ತು. ಚೇತು ಬ್ರೋ ಆಲೇ ಟಿಫನ್ ಬಾರಿಸ್ತಾಯಿದ್ರು. ಬಾರಿಸಿ ಅಂದ್ಬಿಟ್ಟು ನಾನು ಎತ್ಕೊಂಡು ಕೂತ್ಕೊಂಡೆ. ಹಂಗೇನೆ ಉಪ್ಪಿಟ್ಟು ತಿನ್ನೋಣ ಅಂದ್ಬಿಟ್ಟು ತಿಂದು ನೋಡ್ತೀನಿ. ಆಹಾ ಉಪ್ಪಿಟ್ಟಂತೂ ಸಕ್ಕದಾಗಿತ್ತು. ಸೂಪರ್ ಆಗೈತೆ ಅಂದ್ಬಿಟ್ಟು ಹಂಗೆ ಫುಲ್ಲು ಬಾರಿಸ್ದೆ. ಆಮೇಲೆ ನಮ್ಮ ಚೇತು ಬ್ರೋ ಏನೋ ತಿನ್ನಿ ಅಂತ ಕೊಡ್ತಾಯಿದ್ರು, ಕೊಡಿ ಅಂತ ಅಂದ್ಕೊಂಡೆ. ಅದು ನೋಡಿದ್ರೆ ಚಿಕನ್ ಕೊಟ್ಟರು. ಒಂಚೂರು ಚೆನ್ನಾಗೈತೆ ಬಿಡಿ ಅಂದ್ಬಿಟ್ಟು ಈಸ್ಕೊಂಡು ಆಮೇಲೆ ತಿಂದೆ. ಹಂಗೆ ಇಡ್ಲಿ ವಡೆನೂ ರೆಡಿ ಇತ್ತು. ಇಡ್ಲಿ ವಡೆ ತಿನ್ನೋಣ ಅಂದ್ಬಿಟ್ಟು 2 ಪ್ಯಾಕೆಟ್ ಇತ್ತು ಇಡ್ಲಿ ವಡೆ. 1 ಪ್ಯಾಕೆಟ್ ಅಷ್ಟೇ ತಿನ್ನೋಕ್ಕಾಗಿದ್ದು. ನಾನೊಬ್ಬರು ಅವ್ರು ತಿನ್ಕೊಂಡು ಯಾವುದೋ ಅಂಕಲ್ ಆಚೆಗಡೆ ಕೂತ್ಕೊಂಡು ಜೀವನನೇ ಯಾಕೆ ಅಂತ ಹಿಂಗೆ ಯೋಚನೆ ಮಾಡ್ಕೊಂಡು ಬೇರೆ ಕೂತಿದ್ರು. ನಾನು ನೋಡಿದೆ, ಇಡ್ಲಿ ವಡೆ ಮಿಕ್ಕಿತ್ತಲ್ಲ ಇನ್ನೊಂದು ಪ್ಯಾಕೆಟು, ಅಂಕಲ್ ತೊಗೊಂಡೋಗಿ ಕೊಟ್ಬಿಡೋಣ ಅಂದ್ಬಿಟ್ಟು ಹಂಗೆ ಎತ್ಕೊಂಡು ಒಂದು ನೀರು ಬಾಟ್ಲು ಎತ್ಕೊಂಡು ತೊಗೊಂಡು ಅಂಕಲ್ ಹತ್ರ ಸೀದಾ ಹೋದೆ ಕಣ್ರಪ್ಪ. ಅಂಕಲ್ ಜೀವನದಲ್ಲಿ ಬೇಜಾರಾಗ್ಬಿಟ್ಟಿದ್ರೆ ಅನಿಸುತ್ತೆ, ಒಬ್ಬರೇ ಆಗ್ಬಿಟ್ಟವ್ರೆ. ಕೂತಿದ್ರು. ತೊಗೊಳ್ಳಿ ಅಂಕಲ್ ಅಂತ ಕೊಟ್ಟೆ. ಅವರು ಏನೋ ಹೇಳಿದ್ರು, ನನಗೆ ಅರ್ಥ ಆಗಿಲ್ಲ, ನನಗೆ ಗೊತ್ತಾಗಲಿಲ್ಲ. ಅವರು ಏನೋ ಹೇಳ್ತಾಯಿದ್ರು. ಕೊಟ್ಟಾದ್ಮೇಲೆ ನನಗೆ ಏನು ಅಂತ ಗೊತ್ತಾಗಲಿಲ್ಲ. ಹಂಗೆ ಬಂದ್ಬಿಟ್ಟು ಬಸ್ಸಲ್ಲಿ ಕೂತ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ಅವ್ರಿಗೆ ಬಿಚ್ಚೋಕ್ಕಾಗಲ್ಲ, ನಾನೇ ಬಿಚ್ಕೊಡ್ಬೇಕು ಅದನ್ನು ಕ್ಲೀನಾಗಿ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಹಂಗೆ ಎಲ್ಲ ಕ್ಲೀನಾಗಿ ಓಪನ್ ಮಾಡಿಕೊಟ್ಟೆ. ವಾಪಸ್ ಹೋಗ್ಬಿಟ್ಟು ಸರಿ ತಿನ್ನಲಿ ಅಂದ್ಬಿಟ್ಟು ಒಳಗೆ ಬಂದು ಕೂತ್ಕೊಂಡು ನೋಡ್ತಿದ್ದೆ.